ಸಿಕ್ಕಿದ ಮೇಲೆ 2014/2/2022ರಲ್ಲಿ ರದ್ದು ಮಾಡ್ತಾರೆ. ಈ ಅಮೆಂಡ್ಮೆಂಟನ್ನೇ ರದ್ದು ಮಾಡ್ತಾರೆ. ಅದಕ್ಕೆ ಈಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ. ತಾವು ಹೇಳ್ದಾಗೆ ಈಗಾಗಲೇ 23ರಲ್ಲಿ ಹೋಗಿದ್ದು 24 ಆಯಿತು, 25ಕ್ಕೆ ಬಂದಿದೆ ಅಂತೇಳಿ. ಹೌದು, ಸ್ವಲ್ಪ ನಿಧಾನ ಆಗಿದೆ. ಆದರೆ ನಾನು ಇವರನ್ನೆಲ್ಲ ಯಾರು ಈ ಆನ್ಲೈನ್ ಗೇಮ್ಗೆ ನಡೆಸ್ತಾರೆ ಅವರನ್ನೆಲ್ಲ ನಾನು ಒಂದು ಸಭೆ ಕರೆದು ನೋಡಿ, ಈ ರೀತಿ ಆಗ್ತಾ ಇದೆ, ಇದನ್ನು ನಾವು ತಡೆಗಟ್ಟಬೇಕು, ನೀವು ರೆಗ್ಯುಲೇಟ್ ಮಾಡೋದಕ್ಕೆ ನೀವು ಒಪ್ಕೊಳ್ಬೇಕು. ಯಾಕೆಂದರೆ ಈ ಆ್ಯಕ್ಟನ್ನು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿದರೆ ಇದು ಸಮಾಜದ ದೃಷ್ಟಿಯಿಂದ ಇದು ಸರಿ ಆಗೋದಿಲ್ಲ ಅಂತೇಳಿ ನಾನು 8 ಏಪ್ರಿಲ್ 25ಕ್ಕೆ ಒಂದು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ, ಹೌದು ನಾವು ಒಪ್ಕೊಳ್ತೀವಿ ಅಂತೇಳಿ ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಒಂದು ಸಮಿತಿನೂ ಕೂಡ ಈಗಾಗಲೇ ಪ್ರಣಾಮ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ. ಅವರು ಈಗ ಸೆಪ್ಟೆಂಬರ್ನಲ್ಲಿ ರಿಪೋರ್ಟನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ.